ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಗೃಹಲಕ್ಷ್ಮಿ 7ನೇ ಕಂತಿನ ಹಣಕ್ಕೆ ಇಲ್ಲಿ ಬ್ಯಾಂಕಿನಿಂದ SMS ಬಾರದೇ ಇದ್ದರೆ ನೀವು ಈ ರೀತಿ ಮಾಡಿದರೆ ನಿಮ್ಮ ಬ್ಯಾಂಕ್ ಖಾತೆಗೆ ನಾಳೆನೇ 2,000 ರೂಪಾಯಿ ಹಣ ನಿಮಗೆ ಜಮಾ ಆಗ್ತಾ ಇದೆ. ಹಾಗಾದರೆ ಆಲ್ರೆಡಿ ನಿಮಗೆ ನಿನ್ನೆ ಮತ್ತು ಇವತ್ತು ಆಲ್ಮೋಸ್ಟ್ 2,000 7ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಹಾಗಾದರೆ ಆಗದೇ ಇದ್ದವರು ಏನು ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೇನೆ, ಬನ್ನಿ. ಹಾಗಾದರೆ ಇಲ್ಲಿ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ ಹಾಗೂ ಅವರ ಆರ್ಥಿಕ ಸ್ವಾವಲಂಬನೆಯನ್ನು ಪ್ರೋತ್ಸಾಹಿಸುವುದಕ್ಕಾಗಿಯೇ ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ಅಡಿಯಲ್ಲಿ 2,000 ರೂಪಾಯಿಗಳನ್ನು ಪ್ರತಿ ತಿಂಗಳು ನೀಡ್ತಾ ಬಂದಿದೆ. ಇಲ್ಲಿವರೆಗೂ 12,000 ರೂಪಾಯಿ ಹಣ ಸಾಕಷ್ಟು ಮಹಿಳೆಯರ ಖಾತೆಯನ್ನು ತಲುಪಿದೆ. ಅರ್ಜಿ ಸಲ್ಲಿಸಿದ ಒಂದಷ್ಟು ಜನರಿಗೆ ಇಲ್ಲಿವರೆಗೆ ಹಣ ವರ್ಗಾವಣೆ ಆಗಿಲ್ಲ. ಇದಕ್ಕೆ ಕಾರಣಗಳು ಕೂಡ ತಿಳಿದು ಬಂದಿದ್ದು, ಸರ್ಕಾರ ಅವುಗಳ ಪರಿಹಾರಕ್ಕಾಗಿ ಕೆಲವು ಉಪಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ. ಆದರೆ ಏನು ಅಂದರೆ, ಇಲ್ಲಿ ಮುಖ್ಯವಾಗಿ ನಿಮ್ಮ ಖಾತೆಗೆ ಯಾಕೆ ಹಣ ಬರ್ತಿಲ್ಲ ಗೊತ್ತಾ ಅಂದರೆ, ನೀವು ಬ್ಯಾಂಕ್ನಲ್ಲಿ ಖಾತೆ ಹೊಂದಿದರೆ ಸಾಲೋದಿಲ್ಲ, ಅದು ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ನೀವು ಬರೀ ಒಂದು ಖಾತೆಯನ್ನು ಹೊಂದಿದರೆ ನಿಮಗೆ ಹಣ ಶೇಖರಣೆ ಆಗೋದಿಲ್ಲ. ಅದಕ್ಕೆ ನೀವು ಆ ಒಂದು ಬ್ಯಾಂಕ್ ಖಾತೆ ಆ್ಯಕ್ಟಿವ್ ಆಗಿರಬೇಕು. ಜೊತೆಗೆ ಆ ಬ್ಯಾಂಕ್ ಖಾತೆಗೆ KYC ಹಾಗೂ NPCI ಮ್ಯಾಪಿಂಗ್ ಆಗಿರಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ. ಹಾಗೆ ರೇಷನ್ ಕಾರ್ಡ್ನಲ್ಲಿ ಮನೆ ಯಜಮಾನಿ ಹೆಸರು ಇದ್ದರೆ ಮಾತ್ರ ಸಾಕೋಗೋದಿಲ್ಲ. ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಇರಬೇಕಾಗುತ್ತೆ. ನಿಮ್ಮ ರೇಷನ್ ಕಾರ್ಡ್ ಇದೆ ಅಲ್ವಾ, ಆ ರೇಷನ್ ಕಾರ್ಡ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ಕೂಡ ಲಿಂಕ್ ಇದ್ದರೆ ಮಾತ್ರ ಅಲ್ಲಿ ಹಣ ಜಮಾ ಆಗ್ತದೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಮಾತ್ರ ಸಾಕಾಗುವುದಿಲ್ಲ. ನೀವು ಸಲ್ಲಿಸಿದ ಅರ್ಜಿ ಸರಿಯಾಗಿರಬೇಕು. ಸರಿಯಾದ ದಾಖಲೆಗಳನ್ನು ನೀಡಿದರೆ ಮಾತ್ರ ನಿಮಗೆ 2,000 ಹಣ ನಿಮ್ಮ ಖಾತೆಗೆ ಬಂದು ಸೇರುತ್ತೆ. ಹಾಗೆ ಇದೆಲ್ಲದರ ಒಂದು ಹೊರತಾಗಿ ಸರ್ವರ್ ಸಮಸ್ಯೆ, ತಾಂತ್ರಿಕ ದೋಷಗಳು ಕೂಡ ನಿಮ್ಮ ಖಾತೆಗೆ ಹಣ ಬಾರದೇ ಇರುವುದಕ್ಕೆ ಕೆಲವೊಂದು ಕಡೆ ಕಾರಣ ಆಗಿರುತ್ತೆ. ಹಾಗೆ ಇಲ್ಲಿ ಮುಖ್ಯವಾಗಿ ಇವೆಲ್ಲವುಗಳನ್ನು ಸರಿಪಡಿಸ್ಕೊಳ್ಬೇಕು. ಜೊತೆಗೆ ಮಾರ್ಚ್ ತಿಂಗಳ ಅನ್ನಭಾಗ್ಯ ಹಾಗೆ ಹಣ ಬಿಡುಗಡೆ ನಿಮ್ಮ ಖಾತೆಗೆ ಚೆಕ್ ಮಾಡಿಕೊಂಡ್ರೆ, ಇಷ್ಟೆಲ್ಲ ಸಮಸ್ಯೆ ಇದ್ಮೇಲೆ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂತ ಅಂದ್ಕೊಂಡ್ರೆ ಏನು ಪ್ರಯೋಜನ ಅಲ್ವಾ? ಹಾಗಾಗಿ ಈಗ ಹೇಳಿರುವ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ನೀವು ಪ್ರಯತ್ನಿಸಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಖಾತೆಗೆ ತಪ್ಪದೆ ಹಣ ವರ್ಗಾವಣೆ ಆಗ್ತದೆ. ಇಲ್ಲಿ 7ನೇ ಕಂತಿನ ಹಣ ಬಿಡುಗಡೆ ಹೇಗೆ ಅಂದರೆ, ಮಾರ್ಚ್ 15ರಿಂದ 7ನೇ ಕಂತಿನ ಹಣ ಬಿಡುಗಡೆ ಆಗ್ತದೆ. ಹಣ ಬಿಡುಗಡೆ ಆದ ನಂತರ ಒಂದೊಂದೇ ಜಿಲ್ಲೆಗೆ ಹಣ ಬಂದು ತಲುಪ್ತದೆ. ಅಂದರೆ RBI ನಿಯಮದ ಪ್ರಕಾರ ಒಂದಷ್ಟು ಲಿಮಿಟ್ ಇರುವುದರಿಂದ ಎಲ್ಲ ಜಿಲ್ಲೆಗೂ ಒಂದೇ ದಿನ ಹಣ ಬಿಡುಗಡೆ ಮಾಡಲು ಇಲ್ಲಿ ಸಾಧ್ಯವಾಗುವುದಿಲ್ಲ. ಹಾಗಾದರೆ 7ನೇ ಕಂತಿನ ಬಿಡುಗಡೆ ಆಲ್ರೆಡಿ ಮಾರ್ಚ್ 15ರಿಂದ ಇಲ್ಲಿ 7ನೇ ಕಂತಿನ ಹಣ ಬಿಡುಗಡೆ ಆಗ್ತದೆ. ಹಣ ಬಿಡುಗಡೆ ಆದ ನಂತರ ಒಂದೊಂದೇ ಜಿಲ್ಲೆಗೆ ಹಣ ಬಂದು ತಲುಪ್ತದೆ. ಅಂದರೆ RBI ನಿಯಮದ ಪ್ರಕಾರ ಒಂದಷ್ಟು ಲಿಮಿಟ್ ಇರುವುದರಿಂದ ಎಲ್ಲ ಜಿಲ್ಲೆಗೂ ಒಂದೇ ದಿನ ಹಣ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಮ್ಮ ಖಾತೆಗೆ ಒಂದು ವೇಳೆ ಹಣ ಬಂದಿಲ್ವಾ ಅಂದರೆ, ಇನ್ನು ಅದಕ್ಕೆ ಮೊಬೈಲಿಗೆ SMS ಬಾರದೇ ಇದ್ದರೆ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ನಿಮಗೆ ಇರುವುದಿಲ್ಲ. ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಮಾರ್ಚ್ 31ರ ಒಳಗೆ ಎಲ್ಲರಿಗೂ ಕೂಡ ಹಣ ವರ್ಗಾವಣೆ ಆಗ್ತದೆ. ಅಥವಾ ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡಿಸ್ರಿ, ನೀವು ಎಲ್ಲ ಮಾಹಿತಿಯನ್ನು ನೀವು ತೆಗೆದುಕೊಳ್ಬೋದು. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ತಾ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.